ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿ ನಗರದ ಎಂಬಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಸುಲಿಗೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ 4 ಆರೋಪಿತರನ್ನ ಬಂಧಿಸಿ 5 ಪ್ರಕರಣಗಳನ್ನು ಭೇದಿಸಿ ಆರೋಪಿತರಿಂದ 6 ಲಕ್ಷ ರೂಪಾಯಿ ಮೌಲ್ಯದ ಸ್ವತ್ತನ್ನ ವಶಪಡಿಸಿಕೊಳ್ಳಲಾಗಿದೆ ಎಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸಡಿ ಅವರು ಮಾಹಿತಿ ನೀಡಿದ್ದಾರೆ. ಕಲಬುರಗಿ ನಗರದ ಎಂಬಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಸುಲಿಗೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ 4 ಜನ ಆರೋಪಿತರನ್ನು ಬಂಧಿಸಲಾಗಿದ್ದು 5 ಪ್ರಕರಣಗಳನ್ನು ಭೇದಿಸಿ ಬಂಧಿತರಿಂದ 6,11,620 ರೂಪಾಯಿ ಮೌಲ್ಯದ ಸ್ವತ್ತನ್ನು ಜಪ್ತಿಪಡಿಸಿಕೊಳ್ಳಲಾಗಿದೆ. ಈ ಸುಲಿಗೆ ಹಾಗೂ ಬೈಕ್ ಕಳ್ಳತನ ಪ್ರಕರಣದಲ್ಲಿನ ಆರೋಪಿತರನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾದ ಅಧಿಕಾರಿ ಮತ್ತು ಸಿಬ್ಬಂದಿಯವರನ್ನು ಮಾನ್ಯ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸಡಿ IPS ಕಲಬುರಗಿ ಇವರು ಶ್ಲಾಘಿಸಿದ್ದಾರೆ. ಮಾಡಿರುವ ವಿವಿಧ 4 ಪತ್ತೆ ಕಾರ್ಯಗಳ ಬಗ್ಗೆ ತಮಗೆ ತಿಳಿಸಲಿಕ್ಕೆ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಒಟ್ಟು ಈ 4 ಪತ್ತೆ ಕಾರ್ಯದಿಂದ ಸುಮಾರು 25ರಿಂದ 30 ಲಕ್ಷ ಬೆಲೆ ಬಾಳುವ ದ್ವಿಚಕ್ರ ವಾಹನ ಇರ್ಬೋದು, ಚಿನ್ನಾಭರಣ ಇರ್ಬೋದು, ಬೆಳ್ಳಿ ಇರ್ಬೋದು, ಮೊಬೈಲ್ ಫೋನ್ಸ್ ಇರ್ಬೋದು, ಹಾಗೆ ಸುಮಾರು 25ಕ್ಕಿಂತ ಹೆಚ್ಚಿನ ಒಂದು ಬೆಲೆ ಬಾಳುವ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಈ ಜಂಟಿ ಕಾರ್ಯಾಚರಣೆಯಿಂದ ಕಳುವಾಗಿರುವ 33 ದ್ವಿಚಕ್ರ ವಾಹನಗಳು, 33 ಸ್ಟೋಲನ್ ಬೈಕ್ಸ್, ಅರೌಂಡ್ 55 ಗ್ರಾಮ್ ಗೋಲ್ಡ್ ಆರ್ನಮೆಂಟ್ಸ್, 380 ಗ್ರಾಮ್ ಸಿಲ್ವರ್ ಆರ್ನಮೆಂಟ್ಸ್ ಮತ್ತು 2 ಮೊಬೈಲ್ ಫೋನ್ಸ್, ಹೀಗೆ ವಿವಿಧ ವ್ಯಾಲ್ಯೂಬಲ್ಸ್ಗಳನ್ನು ವಶಪಡಿಸಿಕೊಳ್ಳಲ್ಲಿ ಯಶಸ್ವಿಯಾಗಿದ್ದಾರೆ. ಅದರಲ್ಲಿ ಬೈಕ್ ಥೆಫ್ಟ್ ಇದೆ, ಮನೆಗಳ್ಳತನ ಇದೆ, ಚೈನ್ ಸ್ನ್ಯಾಚಿಂಗ್ ಇದೆ, ಬ್ಯಾಗ್ ಸ್ನ್ಯಾಚಿಂಗ್ ಇದೆ ಮತ್ತು ಮನೆಗಳ್ಳತನ ಇದೆ. ಈ ರೀತಿ ಬೇರೆ ಬೇರೆಯ ಪ್ರಕರಣಗಳು ಕೂಡ ಪತ್ತೆಯಾಗಿದ್ದಾವೆ. ಇದರಲ್ಲಿ ಈಗ ವೈಯಕ್ತಿಕವಾಗಿ ತಮ್ಮ ಮುಂದೆ ಹೇಳಬೇಕಂತಂದರೆ ಎಂಬಿ ನಗರ ಪೊಲೀಸ್ ಸ್ಟೇಷನಲ್ಲಿ 4 ಜನ ಸುಲಿಗೆಕೋರರನ್ನು ಬಂಧನ ಮಾಡಿದ್ದಾರೆ. ಅವರ ಬಂಧನದಿಂದ ಒಟ್ಟು 5 ಪ್ರಕರಣಗಳು ಪತ್ತೆಯಾಗಿದ್ದಾವೆ. ಅದರಲ್ಲಿ ಇವರು ಕೂಡ ಅಂತಾರಾಜ್ಯ ಅಪರಾಧಿಗಳಂತ ಹೇಳ್ಬೋದು. ರೀಸನ್ ಏನಂತಂದರೆ ಇವ್ರ ಮೇಲೆ ನಗರದಲ್ಲಿ ಪ್ರಕರಣಗಳಾಗಿದ್ದಾವೆ, ಅದಲ್ಲದೆ ಹೈದರಾಬಾದಲ್ಲಿ ಕೂಡ ಇವ್ರ ಮೇಲೆ ಪ್ರಕರಣ ದಾಖಲಾಗಿದೆ. ಮತ್ತು ಇವ್ರ ಮೇಲೆ ಆಗಿರುವಂಥದ್ದಂತಂದರೆ ಚೈನ್ ಸ್ನ್ಯಾಚಿಂಗ್ ಮತ್ತು ಬ್ಯಾಗ್ ಸ್ನ್ಯಾಚಿಂಗ್, ಅದ್ರ ಜೊತೆಗೆ 3 ಬೈಕ್ ಥೆಫ್ಟ್ಸ್, ಹೀಗೆ ಒಟ್ಟು 5 ಪ್ರಕರಣಗಳು ಇವರಿಂದ ಪತ್ತೆಯಾಗಿದೆ. ಇವರ ಬಂಧನದಿಂದ ಒಟ್ಟು 10 ಬೈಕ್ಗಳು, ಸ್ಟೋಲನ್ ಬೈಕ್ಸ್, 10 ಗ್ರಾಮ್ ಗೋಲ್ಡ್ ಏನು ರಾಬ್ರಿ ಮಾಡಿದರು ಮತ್ತು ಅವರೇನು ಒಂದು ಬ್ಯಾಗ್ ಸ್ನ್ಯಾಚ್ ಮಾಡಿದರು, ಇಂಟ್ಯಾಕ್ಟ್ ಬ್ಯಾಗ್ ಕೂಡ ಇದೆ. ಅದರಲ್ಲಿ ಅವರು ಏನು ವಿಕ್ಟಿಮ್ ಇದ್ದರು ಅವ್ರದ್ದು ಸ್ಟೆಥೋಸ್ಕೋಪ್ಸ್ ಮತ್ತು ಬೆಳ್ಳಿ ಆಭರಣಗಳು, ಚಿನ್ನದ ಆಭರಣಗಳು ಕೂಡ ಅದರಲ್ಲಿ ಸಿಕ್ಕಿದೆ. ಹಾಗಾಗಿ ನಾನು ಅವರಿಗೆ ಅಭಿನಂದಿಸ್ತಾ ಇದ್ದೀನಿ. ಇವರೇನು 4 ಜನ ಆರೋಪಿಗಳಿದ್ದಾರೆ, ಅವರ ಒಂದು ಹಿನ್ನೆಲೆ ತೆಗೆದಾಗ ಅವ್ರ ಮೇಲೆ ಹಳೆಯ ಪ್ರಕರಣಗಳು ಕೂಡ ಇದ್ದಾವೆ. 4 ಜನರ ಮೇಲೆ ಎಷ್ಟು ಪ್ರಕರಣ ಇದೆ ಅಂತ ತಮಗೆ ತಿಳಿಸ್ತೀವಿ. ಅದರಲ್ಲಿ ಒಬ್ಬನು ಅಬ್ಬು ಶೇಖ್ ಅನ್ನೋನ ಮೇಲೆ ಹಳೆಯ 5 ಪ್ರಕರಣಗಳಿದ್ದಾವೆ. ಈ ಮಟ್ಕಾ ಮಾಜಿದ್ ಅನ್ನೋನ ಮೇಲೆ 5 ಪ್ರಕರಣಗಳಿದ್ದಾವೆ. ಮತ್ತು ಮೊಹಮ್ಮದ್ ಜಾಕೀರ್ ಅವನ ಮೇಲೆ 2 ಪ್ರಕರಣ ಇದೆ. ಇನ್ನೊಬ್ಬನು ಶೇಖ್ ಹುಸೇನ್ ಅಂತ ಅವನ ಮೇಲೆ 3 ಪ್ರಕರಣಗಳಿದ್ದಾವೆ. ಅದನ್ನು ಕೂಡ ತಮಗೆ ತಿಳಿಸ್ತೀವಿ. ಕಲಬುರಗಿ ನಗರದ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಬೈಕ್ ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಬ್ಬ ಆರೋಪಿತನನ್ನ ಬಂಧಿಸಲಾಗಿದ್ದು
8 ಲಕ್ಷ ರೂಪಾಯಿ ಮೌಲ್ಯದ ವಿವಿಧ ಕಂಪನಿಗಳ 14 ಬೈಕ್ಗಳನ್ನು ಜಪ್ತಿಪಡಿಸಿಕೊಳ್ಳಲಾಗಿದೆ. ಕಲಬುರಗಿ ನಗರದ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಬೈಕ್ ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಬ್ಬ ಆರೋಪಿತನನ್ನು ಬಂಧಿಸಲಾಗಿದ್ದು, ಬಂಧಿತನಿಂದ 8,20,000 ರೂಪಾಯಿ ಮೌಲ್ಯದ ವಿವಿಧ ಕಂಪನಿಗಳ 14 ಬೈಕ್ಗಳನ್ನು ಜಪ್ತಿಪಡಿಸಿಕೊಳ್ಳಲಾಗಿದೆ. ಈ ಕಳ್ಳತನ ಪ್ರಕರಣದ ಆರೋಪಿತರನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾದ ಅಧಿಕಾರಿ ಮತ್ತು ಸಿಬ್ಬಂದಿಯವರನ್ನು ಮಾನ್ಯ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ SD IPS ಕಲಬುರಗಿ ನಗರ ಇವರು ಶ್ಲಾಘಿಸಿದ್ದಾರೆ. ಈಗ ಸ್ಟೇಷನ್ ಬಜಾರ್ ಇನ್ಸ್ಪೆಕ್ಟರ್ ಮತ್ತು ಅವರ ಟೀಮ್ ಒಬ್ಬ ಹ್ಯಾಬಿಚುವಲ್ ಬೈಕ್ ಲಿಫ್ಟರನ್ನು ಬಂಧನ ಮಾಡಿದ್ದಾರೆ. ಬಂಧಿತನ ಹೆಸರು ರಾಮಚಂದ್ರ, ತಂದೆ ಆನಂದ್ ಹೊಸಮನಿ ಅಂತ, ಬೇಸಿಕಲಿ ಕಾಳಗಿ ಮೂಲದವನು. ಇವನ ಒಂದು ಬಂಧನದಿಂದ ಒಟ್ಟು 14 ದ್ವಿಚಕ್ರ ವಾಹನಗಳು ವಶಪಡಿಸ್ಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಅದರಲ್ಲಿ ಮೆಜಾರಿಟಿ ಎಲ್ಲ ಸ್ಪ್ಲೆಂಡರ್ಸ್ ಇದೆ, ಒಂದು ಹೋಂಡಾ ಶೈನ್ ಇದೆ ಮತ್ತು 2 ಸ್ಕೂಟಿ ಇದೆ. ಹೀಗೆ ಒಟ್ಟು 14 ದ್ವಿಚಕ್ರ ವಾಹನಗಳು, ಅಂದಾಜು ಬೆಲೆ 8,20,000 ಅವುಗಳನ್ನು ವಶಪಡಿಸ್ಕೊಂಡಿದ್ದಾರೆ. ಇವನ ಮೇಲೇನೂ ಕೂಡ ಹಳೆಯ 6 ಪ್ರಕರಣಗಳಿದ್ದಾವೆ ಜಿಲ್ಲೆ ಮತ್ತು ನಗರದಲ್ಲಿ. ನೆಕ್ಸ್ಟ್ 3ನೇ ಪತ್ತೆ ಕಾರ್ಯ, ಇದು ಚೌಕ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಮತ್ತು ಅವರ ಟೀಮ್ ಮಾಡಿದ್ದಾರೆ. ಇದರಲ್ಲಿ ಒಬ್ಬ ರೂಢಿಗತ ಆರೋಪಿ. ಅದರಲ್ಲಿ ಗಮನಿಸಬೇಕಾಗಿದ್ದೇನೆಂತಂದರೆ ಆರೋಪಿಯ ಏಜ್ 62 ಇಯರ್. ಆರೋಪಿ ಹೆಸರು ಶೇಖ್ ನಿಸಾರ್ ಅಂತ. ಇವನ ಬಂಧನದಿಂದ ಒಟ್ಟು 9 ಕಳುವಾಗಿರುವ ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಂಡಿದ್ದಾರೆ. ಇವನು ಕೂಡ ಅಂತರ್ ಜಿಲ್ಲಾ ಮತ್ತು ಅಂತರ್ ರಾಜ್ಯ ಅಪರಾಧಿಯಾಗಿದ್ದಾನೆ. ಇವನ ಮೇಲೆ ಬೀದರಲ್ಲಿ ಪ್ರಕರಣಗಳಿದ್ದಾವೆ, ಆಂಧ್ರ ಪ್ರದೇಶ, ತೆಲಂಗಾಣದಲ್ಲಿ ಅಲ್ಲಿನೂ ಕೂಡ ಅವನ ಮೇಲೆ ಪ್ರಕರಣ ಆಗಿದೆ ಇವನ ಮೇಲೆ. ಅದಲ್ಲದೆ ಇವನು ಏನು ಅಪರಾಧ ಮಾಡ್ತಾಯಿದ್ದು ಇತ್ತೀಚೆಗೆ ಸ್ಟಾರ್ಟ್ ಮಾಡಿರುವಂಥದ್ದು, ಕಳೆದ 3-4 ವರ್ಷದಿಂದ ಈ ಲೇಟ್ ಏಜಲ್ಲಿ ಸ್ಟಾರ್ಟ್ ಮಾಡಿರೋದು. ಬೇಸಿಕಲಿ ಇವನು ಮೆಕ್ಯಾನಿಕ್ ಟರ್ನ್ಡ್ ಬೈಕ್ ಲಿಫ್ಟರ್. ಇವನಿಗೆ ಏನು ಹಣದ ಒಂದು ಅವಶ್ಯಕತೆಗೋಸ್ಕರ ಇತ್ತೀಚೆಗೆ ಫ್ಯಾಮಿಲಿ ಡಿಸ್ಪ್ಯೂಟ್ ಆಗಿದೆ ಮತ್ತು ಆ ಫ್ಯಾಮಿಲಿ ಡಿಸ್ಪ್ಯೂಟ್ಲಿಂದ ಏನು ವೈಯಕ್ತಿಕ ಖರ್ಚಿಗೆಲ್ಲ ದುಡ್ಡು ಬೇಕು, ಅದಕ್ಕೆ ಇವನು ಮೆಕ್ಯಾನಿಕರಿಂದ ಈ ಡುಪ್ಲಿಕೇಟ್ ಕೀಗಳನ್ನು ಬಳಸಿ ಮತ್ತು ಅಲ್ಲದೆ ಅಥವಾ ಹ್ಯಾಂಡಲ್ ಲಾಕ್ ಬ್ರೇಕ್ ಮಾಡಿ ಬೈಕನ್ನು ಡೈರೆಕ್ಟ್ ಕನೆಕ್ಟ್ ಮಾಡಿಕೊಂಡು ಅಪರಾಧವನ್ನು ಮಾಡ್ತಾಯಿದ್ದಾನೆ. ಈಗ ಮತ್ತು ಇವನು ಮಾರಾಟ ಮಾಡಿ ಇವನು ಮೊಬೈಲಿಗೆ ಫೋನ್ಪೇ ಮುಖಾಂತರ ಪೇಮೆಂಟ್ ಮಾಡ್ಕೊತಾ ಇದ್ದ. ಸೊ ಟೋಟಲ್ ಇವನ ಬಂಧನದಿಂದ 9 ಬೈಕ್ಗಳು ರಿಕವರಿ ಆಗಿದೆ, ನಿಯರ್ಲಿ 4 lakh rupees ಅಷ್ಟು. ಕಲಬುರಗಿ ನಗರದ RG ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 2022ನೇ ಸಾಲಿನಲ್ಲಿ ನಡೆದ ಮನೆಗಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಬ್ಬ ಆರೋಪಿತನನ್ನು ಬಂಧಿಸಲಾಗಿದ್ದು, 6.75 ಲಕ್ಷ ರೂಪಾಯಿ ಮೌಲ್ಯದ 45 ಗ್ರಾಂ ಬಂಗಾರದ ಆಭರಣಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಕಲಬುರಗಿ ನಗರದ RG ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 2022ನೇ ಸಾಲಿನಲ್ಲಿ ನಡೆದ ಮನೆ ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಬ್ಬ ಆರೋಪಿತನನ್ನು ಬಂಧಿಸಲಾಗಿದ್ದು, ಬಂಧಿತನಿಂದ 6,75,000 ರೂಪಾಯಿ ಮೌಲ್ಯದ 45 ಗ್ರಾಂ ಬಂಗಾರದ ಆಭರಣಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಈ ಕಳ್ಳತನ ಪ್ರಕರಣದ ಆರೋಪಿತನನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾದ ಅಧಿಕಾರಿ ಮತ್ತು ಸಿಬ್ಬಂದಿಯವರನ್ನು ಮಾನ್ಯ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ SD IPS ಕಲಬುರಗಿ ನಗರ ಇವರು ಶ್ಲಾಘಿಸಿದ್ದಾರೆ. RG ನಗರ ಇನ್ಸ್ಪೆಕ್ಟರ್ ಮತ್ತು ಅವ್ರ ಟೀಮ್, ಇದು ವಿಶೇಷ ಅಂತಂದರೆ ಇದರಲ್ಲಿ ಇದು ಮನೆಗಳ್ಳತನ ಆಗಿರೋದು 2022ರಲ್ಲಿ. ಕೆಲವು ನಮಗೆ ಆ ಟೈಮಲ್ಲಿ ಫಿಂಗರ್ ಪ್ರಿಂಟ್ ಸಿಕ್ಕಿತ್ತು, ಬಟ್ ಇವನು ಇಂಟರ್ಸ್ಟೇಟ್ ಅಫೆಂಡ್ರ್, ಮಹಾರಾಷ್ಟ್ರ ಮೂಲದ ಅಪರಾಧಿ ಇದ್ದಾನೆ. ಸೊ ಇಂಟರ್ಸ್ಟೇಟ್ ಅಫೆಂಡ್ರ್ ಇರೋದ್ರಿಂದ ಏನಾಗಿದೆ, ಅದರಲ್ಲಿ ತಲೆ ಮರೆಸ್ಕೊಂಡಿದ್ದ. ಇವನಿಗೆ ವಿಶೇಷ ಒಂದು ಎಫರ್ಟ್ಸ್ ಹಾಕಿದ ನಂತರ ಈಗ ಅವನು ಸಿಕ್ಕಿದ್ದಾನೆ. ಆರೋಪಿ ಹೆಸರು ಸುರೇಶ್ ಅಲಿಯಾಸ್ ಗಂಗಾರಾಮ್ ಅಂತ, ಬೇಸಿಕಲಿ ಪುಣೆದವನು. ಈಗ ಅವನನ್ನು ಬಂಧನ ಮಾಡಿ ಆ ಕೃತ್ಯದಲ್ಲಿ ಏನು ಬಳಸಿದರು, ಅವನೇನು ಕಳುವು ಮಾಡಿದ್ದ 45 ಗ್ರಾಮ್ ಗೋಲ್ಡ್ ಆರ್ನಮೆಂಟ್ಸನ್ನು ರಿಕವರಿ ಮಾಡಿದ್ದಾರೆ, ನಿಯರ್ಲಿ 6,75,000 rupees. ಹೀಗೆ ಇವನ ಹಿನ್ನೆಲೆಯನ್ನು ನೋಡಿದಾಗ ಇವನು ಕೂಡ ಇಂಟರ್ ಡಿಸ್ಟಿಕ್ ಅಫೆಂಡರ್ ಇದ್ದಾನೆ. ಇವನ ಮೇಲೆ ಹಳೆ 8 ಪ್ರಕರಣಗಳಿದ್ದಾವೆ. ಯಾದಗಿರಿಯಲ್ಲಿದೆ, ವಿಜಯಪುರದಲ್ಲಿದೆ, ರಾಯಚೂರಲ್ಲಿದೆ, ಹುಬ್ಬಳ್ಳಿಯಲ್ಲಿದೆ, ಬೆಳಗಾಮಲ್ಲಿದೆ, ಬಾಗಲಕೋಟೆಯಲ್ಲಿದೆ ಮತ್ತು ಈಗ ನಾವೇನು ಪತ್ತೆ ಮಾಡಿದ್ವಿ ಇದು RG ನಗರ ಕಲಬುರಗಿ ನಗರದಲ್ಲಿ ಕೂಡ 2022ರಲ್ಲಿ ಇವನು ಅಪರಾಧ ಮಾಡಿದ್ದ. ಹೀಗೆ ಒಟ್ಟು 7 ಜನ ಆರೋಪಿಗಳನ್ನು ಬಂಧನ ಮಾಡಿ 33
ಸ್ಟೋಲನ್ ಬೈಕ್ಸ್, 55 ಗ್ರಾಮ್ ಗೋಲ್ಡ್ ಆರ್ನಮೆಂಟ್ಸ್, 380 ಗ್ರಾಮ್ ಸಿಲ್ವರ್ ಆರ್ನಮೆಂಟ್ಸ್ ಮತ್ತು ಕೃತ್ಯಕ್ಕೆ ಉಪಯೋಗಿಸಿದ ವಸ್ತುಗಳಿರ್ಬೋದು ಮತ್ತು ಮೊಬೈಲ್ ಫೋನ್ಸ್ ಅವುಗಳನ್ನೆಲ್ಲ ರಿಕವರಿ ಮಾಡಿದರೆ. ಹಾಗೆ ನಾನು ಎಲ್ಲ ನಮ್ಮ ತಂಡದವರಿಗೆ ಅಭಿನಂದಿಸ್ತಾ ಇದ್ದೀನಿ. ಕುಖ್ಯಾತ ಬೈಕ್ ಕಳ್ಳನನ್ನು ಬಂಧಿಸಿ 3.90 ಲಕ್ಷ ರೂಪಾಯಿ ಮೌಲ್ಯದ ವಿವಿಧ ಕಂಪನಿಗಳ 8 ಬೈಕ್ಗಳನ್ನು ಜಪ್ತಿಪಡಿಸಿಕೊಳ್ಳಲಾಗಿದೆ ಎಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸ್ಡಿ ಅವರು ಮಾಹಿತಿ ನೀಡಿದ್ದಾರೆ. ಚೌಕ್ ಪೊಲೀಸರ ಕಾರ್ಯಾಚರಣೆಯಲ್ಲಿ ಕುಖ್ಯಾತ ಬೈಕ್ ಕಳ್ಳನನ್ನು ಬಂಧಿಸಿ 3,90,359 ರೂಪಾಯಿ ಮೌಲ್ಯದ ವಿವಿಧ ಕಂಪನಿಯ 8 ಬೈಕ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಈ ಕಳ್ಳತನ ಪ್ರಕರಣದ ಆರೋಪಿತನನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾದ ಅಧಿಕಾರಿ ಮತ್ತು ಸಿಬ್ಬಂದಿಯವರನ್ನು ಮಾನ್ಯ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸ್ಡಿ ಐಪಿಎಸ್ ಕಲಬುರಗಿ ನಗರ ಇವರು ಶ್ಲಾಘಿಸಿದ್ದಾರೆ. ಕಲಬುರಗಿ ನಗರದ ಚೌಕ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಬೈಕ್ ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಬ್ಬ ಆರೋಪಿತನನ್ನ ಬಂಧಿಸಲಾಗಿದ್ದು 4.40 ಲಕ್ಷ ರೂಪಾಯಿ ಮೌಲ್ಯದ ವಿವಿಧ ಕಂಪನಿಗಳ 9 ಬೈಕ್ಗಳನ್ನು ಜಪ್ತಿಪಡಿಸಿಕೊಳ್ಳಲಾಗಿದೆ. ಕಲಬುರಗಿ ನಗರದ ಚೌಕ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಬೈಕ್ ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಬ್ಬ ಆರೋಪಿತನನ್ನು ಬಂಧಿಸಲಾಗಿದ್ದು ಬಂಧಿತನಿಂದ 4,40,359 ರೂಪಾಯಿ ಮೌಲ್ಯದ ವಿವಿಧ ಕಂಪನಿಯ 9 ಬೈಕ್ಗಳನ್ನು ಜಪ್ತಿಪಡಿಸಿಕೊಳ್ಳಲಾಗಿದೆ. ಈ ಕಳ್ಳತನ ಪ್ರಕರಣದ ಆರೋಪಿತರನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾದ ಅಧಿಕಾರಿ ಮತ್ತು ಸಿಬ್ಬಂದಿಯವರನ್ನು ಮಾನ್ಯ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸ್ಡಿ ಐಪಿಎಸ್ ಕಲಬುರಗಿ ನಗರ ಇವರು ಶ್ಲಾಘಿಸಿದ್ದಾರೆ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಕನಿಷ್ಠ ವೇತನ ಪರಿಷ್ಕರಣೆಯ ಅಂತಿಮ ಅಧಿಸೂಚನೆ ಹೊರಡಿಸುವಂತೆ ಆಗ್ರಹಿಸಿ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಜಿಲ್ಲಾ ಸಮಿತಿ ಕಲಬುರಗಿಯ ವತಿಯಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು. ಕನಿಷ್ಠ ವೇತನ ಪರಿಷ್ಕರಣೆಯ ಅಂತಿಮ ಅಧಿಸೂಚನೆ ಹೊರಡಿಸುವಂತೆ ಒತ್ತಾಯಿಸಿ ಹಾಗೂ ತುಟ್ಟಿ ಭತ್ಯೆ ಹೆಚ್ಚಿಸಿ ಕನಿಷ್ಠ ವೇತನ ಜಾರಿಗೊಳಿಸುವಂತೆ ಆಗ್ರಹಿಸಿ ದಿನಾಂಕ 5ನೇ ಮಾರ್ಚ್ 2026ರಂದು ರಾಜ್ಯವ್ಯಾಪಿ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಜಿಲ್ಲಾ ಸಮಿತಿ ಕಲಬುರಗಿಯ ವತಿಯಿಂದ ಜಿಲ್ಲಾಧಿಕಾರಿಗಳ ಮುಖಾಂತರ ಕರ್ನಾಟಕ ಸರ್ಕಾರದ ಕಾರ್ಮಿಕ ಸಚಿವರು ಹಾಗೂ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಈ ಪ್ರತಿಭಟನೆಯಲ್ಲಿ NFIW ಜಿಲ್ಲಾಧ್ಯಕ್ಷರಾದ ಪದ್ಮಾವತಿ ಎನ್ ಪಾಟೀಲ್, ಅಧ್ಯಕ್ಷರಾದ HS ಪತ್ಕಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರಭುದೇವ್ ಯಳಸಂಗಿ, KIGSCF ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಸಿದ್ದಪ್ಪ ಪಾಲ್ಕಿ, ಕಾರ್ಯದರ್ಶಿ ಹನುಮಂತರಾಯ್ ಅಟ್ಟೂರ್, ಉಪಾಧ್ಯಕ್ಷರಾದ ಮಾನಪ್ಪ ಇಜೇರಿ, ಕಾರ್ಯದರ್ಶಿ ಶಿವಲಿಂಗಮ್ಮ ಲೆಂಗಟಿಕರ್, ACC ವಾಡಿ ಸಿಮೆಂಟ್ ಯೂನಿಯನ್ AITUCಯ ಪ್ರಧಾನ ಕಾರ್ಯದರ್ಶಿ ವಿಶಾಲ್ ನಂದೂರ್ಕರ್, ACC ವಾಡಿ ಸಿಮೆಂಟ್ ಯೂನಿಯನ್ AITUCಯ ಅಧ್ಯಕ್ಷರಾದ ಶರಣಬಸವ ಶಿರೂರ್ಕರ್, AITUC ಮುಖಂಡರಾದ ಕೈಲಾಸ್ ವಾಡೇಕರ್ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ಕನಿಷ್ಠ ವೇತನ ಜಾರಿಗೆ ಮಾಡದ ಕೇಂದ್ರ ಸರ್ಕಾರ ಕೇಳಿದಿಕ್ಕಾರ. ಕನಿಷ್ಠ ವೇತನ ಜಾರಿಗೆ ಮಾಡದ ಕೇಂದ್ರ ಸರ್ಕಾರ ಕೇಳಿದಿಕ್ಕಾರ. ಕನಿಷ್ಠ ವೇತನ ಜಾರಿಗೆ ಮಾಡದ ರಾಜ್ಯ ಸರ್ಕಾರ ಕೇಳಿದಿಕ್ಕಾರ. ATC ಹೋರಾಟಕ್ಕೆ ಜಯವಾಗಲಿ, ಜಯವಾಗಲಿ. ಇವತ್ತಿನ ದಿವಸ AITUC ಕರ್ನಾಟಕ ರಾಜ್ಯ ಮಂಡಳಿಯ ಕರೆ ಮೇರೆಗೆ ಕಲಬುರಗಿ ಜಿಲ್ಲೆಯಲ್ಲಿ ಕೂಡ ಒಂದು ಬೃಹತ್ ಪ್ರತಿಭಟನೆ ಮೆರವಣಿಗೆ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಕಾರ್ಮಿಕ ಸಚಿವರಿಗೆ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆ ಇಷ್ಟೇ, ಏನದ ಸರ್ಕಾರದಲ್ಲಿ, ಅರೆ ಸರ್ಕಾರದಲ್ಲಿ ಹಲವಾರು ಕೈಗಾರಿಕಾ ವಲಯದಲ್ಲಿ ಎಲ್ಲ ಕಾರ್ಮಿಕರನ್ನ ದುಡಿಸೋತಾ ಇದ್ದಾರೆ. ಕನಿಷ್ಠ ವೇತನ ಜಾರಿ ಮಾಡ್ತಾ ಇಲ್ಲ. ಎಷ್ಟು ದುಡಿಮೆಗೆ ಅವರಿಗೆ ಸರಿಯಾದಿರ್ತಕ್ಕಂಥ ಸಂಬಳವನ್ನು ಕೊಡ್ತಾ ಇಲ್ಲ. ಜೊತೆಗೆ ಎಲ್ಲ ಕಡೆ ಬರೀ ಏಜೆನ್ಸಿ ಮೂಲಕ, ಕಾಂಟ್ರಾಕ್ಟರ್ ಮೂಲಕ ಒಂದು ಕಾರ್ಮಿಕರನ್ನು ತೆಗೆದುಕೊಂಡು ಅವರಿಗೆ ಯಾವುದೇ ಒಂದು ಸಂಬಳ ಸರಿಯಾದ ಸಮಯಕ್ಕೆ ಸಂಬಳ ಕೊಡದೆ ಸರಿಯಾದ ಅವರಿಗೆ 17,000 ರೂಪಾಯಿಗಿಂತ ಕೆಳಗೆ ಕೊಡ್ತಕ್ಕಂಥ ವ್ಯವಸ್ಥೆ ಎಲ್ಲ ಕಡೆ ಇದೆ.
ಆ ಒಂದು ಕಾರಣಕ್ಕಾಗಿ ದುಡಿತಕ್ಕೆ ಸಮಾನವಾಗಿರ್ತಕ್ಕಂಥ ವೇತನ ಕೊಡಬೇಕು. ಕನಿಷ್ಠ AITC ಏನದ ಹೈಕೋರ್ಟಿನಲ್ಲಿ ಗೆದ್ದಿರ್ತಕ್ಕಂಥದ್ದು ಕನಿಷ್ಠ ಒಬ್ಬ ಕಾರ್ಮಿಕರಿಗೆ 31,500 ರೂಪಾಯಿಯನ್ನು ಕೊಡಬೇಕು ಅಂತಕ್ಕಂಥ ಏನು ಹೈಕೋರ್ಟ್ ಹೇಳಿದೆ, ಅದನ್ನು ಯಥಾರೀತಿಯಾಗಿ ರಾಜ್ಯ ಸರ್ಕಾರ ನಾಳೆ ನಡೀತಕ್ಕಂಥ ಬಜೆಟ್ನಲ್ಲಿ ಅದನ್ನು ಘೋಷಣೆ ಮಾಡಬೇಕು. ಈ ಕಾರ್ಮಿಕರ ನೆರವಿಗೆ ಬರಬೇಕು ಅಂತಕ್ಕಂಥ ವಿನಂತಿಯಿಂದ ಈ ಮೊದಲನೇ ಹಂತ ಹೋರಾಟ ಮಾಡ್ತಾ ಇದ್ದೀವಿ. ಈ ಹೋರಾಟಕ್ಕೆ ತಾವು ಸ್ಪಂದನೆ ಮಾಡದಿದ್ದರೆ ಮುಂದಿನ ದಿನಗಳಲ್ಲಿ ಒಂದು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿಯನ್ನು ಧಿಕ್ಕರಿಸಿ ಒಂದು ಉಗ್ರವಾದ ಹೋರಾಟ ಮಾಡ್ತಕ್ಕಂಥ ಎಲ್ಲ ತಯಾರಿಯನ್ನು ನಾವು ಮಾಡಬೇಕಾಗ್ತದೆ. ಅದಕ್ಕೆ ಅವಕಾಶ ಕೊಡಬಾರ್ದು ಮುಖ್ಯಮಂತ್ರಿಗಳು ಅಂತಕ್ಕಂಥ ಹಿನ್ನೆಲೆ ಒಳಗೆ ಮನವಿ ಮಾಡ್ಕೋತೀವಿ. ಕನಿಷ್ಠ ವೇತನ ನಾಳೆ ನಡೀತಕ್ಕಂಥ ಬಜೆಟ್ನಲ್ಲಿ ಘೋಷಣೆ ಮಾಡಬೇಕು ಅಂತಕ್ಕಂಥ ಕಾರ್ಮಿಕರ ಒಂದು ಆಸೆ ಇದನ್ನು ಪೂರೈಸಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತೀವಿ. ನಾನು ಪ್ರಭುದೇವ ವೇಳಸಂಗಿ, AITC ಕಾರ್ಮಿಕ ಸಂಘಟನೆಯ ಕಲಬುರಗಿ ಜಿಲ್ಲಾ ಕಾರ್ಯದರ್ಶಿ. ಪ್ರಸಕ್ತ ಬಜೆಟ್ನಲ್ಲಿ ಪರಿಷ್ಕೃತ ಕನಿಷ್ಠ ವೇತನವನ್ನು ಕೂಡಲೇ ಜಾರಿಗೊಳಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಸಂಯುಕ್ತ ವಸತಿ ನಿಲಯ ಕಾರ್ಮಿಕರ ಸಂಘ ಜಿಲ್ಲಾ ಸಮಿತಿ ಕಲಬುರಗಿಯ ವತಿಯಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು. ಪ್ರಸಕ್ತ ಬಜೆಟ್ನಲ್ಲಿ ಪರಿಷ್ಕೃತ ಕನಿಷ್ಠ ವೇತನವನ್ನು ಕೂಡಲೇ ಜಾರಿಗೊಳಿಸಿ ಅದಕ್ಕೆ ಬೇಕಾದ ಅನುದಾನವನ್ನು ಬಜೆಟ್ನಲ್ಲಿ ಮೀಸಲಿಡುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಸಂಯುಕ್ತ ವಸತಿ ನಿಲಯ ಕಾರ್ಮಿಕರ ಸಂಘ ಕಲಬುರಗಿ ಜಿಲ್ಲಾ ಸಮಿತಿಯ ವತಿಯಿಂದ ಇಂದು ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸುವ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಈ ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷರಾದ ರಾಘವೇಂದ್ರ ಎಂಜಿ, ಜಿಲ್ಲಾ ಉಪಾಧ್ಯಕ್ಷರಾದ ಬಸವರಾಜ್ ಹುಳಿಗೋಳ್, ಜಿಲ್ಲಾ ಕಾರ್ಯದರ್ಶಿಗಳಾದ ಶರಣು ಹೆರೂರ್, ಶರಣಮ್ಮ ಕಟ್ಟಿಮನಿ, ಸಂತೋಷ್ ದೊಡ್ಡಮನಿ, ಸದಾನಂದ ಧನ್ನೇಕರ್, ಮಾರುತಿ ಬೇವಿನಕಟ್ಟಿ, ರಮೇಶ್ ಕೋಲ್ಕುಂದ, ಮಲ್ಲಮ್ಮ ರಂಜೋಳ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ಜಾರಿ ಮಾಡಿ ಹಾಸ್ಟೆಲ್ ಕಾರ್ಮಿಕರ ಕನಿಷ್ಠ ವೇತನ ಜಾರಿ ಮಾಡಿ ಬೇಕೇ ಬೇಕು. ನಿಗದಿ ಮಾಡಿ ರಾಜ್ಯದ ಎಲ್ಲಾ ಗುತ್ತಿಗೆ ಕಾರ್ಮಿಕರಿಗೆ 36,000 ರೂಪಾಯಿ ಸಂಬಳ ನಿಗದಿ ಮಾಡಿ ಬೇಕೇ ಬೇಕು. ಹಾಸ್ಟೆಲ್ ನೌಕರರನ್ನು ಕಾಯಂಗೊಳಿಸಿ ಹಾಸ್ಟೆಲ್ ನೌಕರರಿಗೆ ಕನಿಷ್ಠ 36,000 ರೂಪಾಯಿ ನಿಗದಿ ಮಾಡಿ. ಇವತ್ತು AIUTUC ಈ ಒಂದು ಕೇಂದ್ರ ಕಾರ್ಮಿಕರಿಗೆ ಸಂಯೋಜಿತವಾಗಿರುವಂತಹ ಕರ್ನಾಟಕ ರಾಜ್ಯ ಸಂಯುಕ್ತ ವಸತಿ ನಿಲಯ ಕಾರ್ಮಿಕ ಸಂಘದ ವತಿಯಿಂದ ನಾವು ಇವತ್ತು ಇಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಈ ಪ್ರತಿಭಟನೆ ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಜಿಲ್ಲಾ ಹೆಡ್ ಕ್ವಾರ್ಟರ್ ಇದೆ ಅಲ್ಲಿ ಕೂಡ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇವತ್ತು ಪ್ರತಿಭಟನೆಯ ಒಂದು ಮುಖ್ಯ ಬೇಡಿಕೆ ಏನಂತಂದರೆ ಕನಿಷ್ಠ ವೇತನ ಇಮಿಡಿಯೇಟ್ಲಿ ಜಾರಿ ಮಾಡಬೇಕು. ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ನಾಳೆ ಬಜೆಟ್ ಮಂಡಿಸ್ತಾ ಇದ್ದಾರೆ. ಆ ಬಜೆಟ್ನಲ್ಲಿ ಕನಿಷ್ಠ ವೇತನವನ್ನು ಏನು 36,000 ರೂಪಾಯಿ ಇದೆ, ಆ 36,000 ರೂಪಾಯಿನ ಇಮಿಡಿಯೇಟ್ಲಿ ಇದೇ ವರ್ಷದಿಂದ ಲಾಗು ಮಾಡಬೇಕಂತ ಹೇಳ್ಬಿಟ್ಟು ನಾವು ಇವತ್ತು ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಒತ್ತಾಯಿಸ್ತಾ ಇದ್ದೀವಿ. ಇವತ್ತು ನಾವು ಹಾಸ್ಟೆಲ್ ವರ್ಕರ್ಸ್ ನಾವು ನೋಡ್ತಾ ಇದ್ದೀವಿ, ಕನಿಷ್ಠ ವೇತನ ಇಲ್ಲದೆ ಅವ್ರು ಕೇವಲ 12,000, 13,000, 14,000 ರೂಪಾಯಿದಲ್ಲಿ ಅವರು ದುಡಿತಾ ಇದ್ದಾರೆ. ಆ ಒಂದು ದುಡ್ಡು ಯಾತಕ್ಕೂ ಕೂಡ ಸಾಕಾಗಲ್ಲ. ಹಾಸ್ಟೆಲ್ನಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಅಡುಗೆ ಮಾಡೋ ಕೆಲಸ ಆಗಿರಲಿ ಅಥವಾ ಕ್ಲೀನಿಂಗ್ ಕೆಲಸ ಆಗಿರಲಿ, ಎಲ್ಲ ಕೆಲಸಗಳನ್ನು ವಿದ್ಯಾರ್ಥಿಗಳು ನೋಡ್ಬೋಂಥ ಕೆಲಸಗಳನ್ನು ಇವರು ಮಾಡ್ತಾ ಇದ್ದಾರೆ ಹಾಸ್ಟೆಲ್ ವರ್ಕರ್ಸು. ಆದರೆ ಅವರಿಗೆ ಜೀವನೋಪಾಯವಾಗುವಂಥ, ಅವರಿಗೆ ಭದ್ರತೆ ಆಗುವಂಥ ಒಂದು ಅಮೌಂಟ್ ಅವ್ರಿಗೆ ಸಿಗ್ತಾ ಇಲ್ಲ. ಸೊ ಹಾಗಾಗಿ ನಮ್ಮ ಸಂಘಟನೆಯಿಂದ, ಹಾಸ್ಟೆಲ್ ಕಾರ್ಮಿಕ ಸಂಘಟನೆಯಿಂದ ನಾವು ಏನು ಡಿಮ್ಯಾಂಡ್ ಮಾಡ್ತೀವಿ ಅಂತಂದರೆ, ನಾಳೆ ಇನ್ನು ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ಮಂಡಿಸ್ತಾ ಇದ್ದಾರೆ, ಆ ಬಜೆಟ್ನಲ್ಲಿ ಹಾಸ್ಟೆಲ್ ಅವರಿಗೆ ಕನಿಷ್ಠ ವೇತನ ಇಮಿಡಿಯೇಟ್ಲಿ ಜಾರಿ ಮಾಡಬೇಕಂತೇಳಿ ನಾವು SC/ST ಮತ್ತು TSP ಹಣ ದುರ್ಬಳಕೆಯ ಕುರಿತು ಭಾರತೀಯ ಜನತಾ ಪಕ್ಷದ ಕಲಬುರಗಿಯ ಮುಖಂಡರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿದರು. SC/ST ಮತ್ತು TSP ಹಣ ದುರ್ಬಳಕೆಯ ಕುರಿತು ಭಾರತೀಯ ಜನತಾ ಪಕ್ಷದ ಕಲಬುರಗಿಯ ಮುಖಂಡರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿದರು. ಈ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಸಂಸದರಾದ ಡಾಕ್ಟರ್ ಉಮೇಶ್ ಜಾಧವ್, ವಿಧಾನ ಪರಿಷತ್ತಿನ ಸದಸ್ಯರಾದ ಡಾಕ್ಟರ್ ಶಶಿಲ್ ಜಿ ನಮೋಶಿ, ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ್ ಮತ್ತಿಮೂಡ್, ಸೇಡಂ ಮತಕ್ಷೇತ್ರದ ಮಾಜಿ ಶಾಸಕರಾದ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್, ಭಾರತೀಯ ಜನತಾ ಪಕ್ಷದ ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದ ಅಶೋಕ್ ಬಗಲಿ, ಶರಣಪ್ಪ ತಳವಾರ್, ಮಾಧ್ಯಮ ಸಲಹೆಗಾರರಾದ ವೆಂಕಟ್, ನಾಗರಾಜ್ ಮೇಳ್ಕುಂದಿ, ಅವಣ್ಣ ಮ್ಯಾಕೇರಿ ಸೇರಿದಂತೆ ಇತರೆ ಅನೇಕ ಜನ ಬಿಜೆಪಿಯ ಮುಖಂಡರುಗಳು ಉಪಸ್ಥಿತರಿದ್ದರು. ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವಿಷಯಗಳ ಬಗ್ಗೆ ಸುದೀರ್ಘವಾಗಿ ಮಾತನಾಡುವಂಥ ಪ್ರಿಯಾಂಕಾ ಖರ್ಗೆ ಅವರು ತಮ್ಮದೇ ಸರ್ಕಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹಣವನ್ನು ದುರ್ಬಳಕೆ ಮಾಡಿಕೊಂಡಿದ್ರ ಬಗ್ಗೆ ಒಂದೇ ಒಂದು ಚಕಾರವನ್ನು ಕೂಡ ಎತ್ತಾ ಇಲ್ಲ. ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರಿಗೆ ನಾನು ಕೇಳಲಿಕ್ಕೆ ಇಚ್ಛೆಪಡ್ತೀನಿ, ಇವತ್ತು ಕಳೆದ 3 ವರ್ಷಗಳಲ್ಲಿ ಕರ್ನಾಟಕದ ಸರ್ಕಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಟ್ಟಿರುವಂಥ
ಸುಮಾರು 38,859 ಕೋಟಿ ರೂಪಾಯಿಗಳನ್ನು ಗ್ಯಾರಂಟಿ ಯೋಜನೆಗಳಿಗೆ ದುರ್ಬಳಕೆ ಮಾಡಿಕೊಳ್ಳುವಂಥ ಕೆಲಸ ಮಾಡಿದೆ. ಆದರೆ ಸಂವಿಧಾನದ ಬಗ್ಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತನಾಡುವಂಥ ಪ್ರಿಯಾಂಕಾ ಖರ್ಗೆ ಅವರು ದೇಶ ಜಗತ್ತಿನ ಬಗ್ಗೆ ಮಾತಾಡ್ತೀರಿ. ಕರ್ನಾಟಕ ರಾಜ್ಯದಲ್ಲಿ ನಿಮ್ಮದೇ ಸಮಾಜದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನರಿಗೆ ಕರ್ನಾಟಕ ಸರ್ಕಾರ ಇವತ್ತು ದ್ರೋಹವನ್ನು ಬಗೆತಾ ಇದೆ. ಅವರ ವಿಶೇಷವಾಗಿ ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿಯ ಒಂದು ಪಂಗಡಗಳು ವಾಸಿಸುವಂಥ ಒಂದು ಏರಿಯಾಗಳಲ್ಲಿ ಮೂಲಭೂತ ಸೌಕರ್ಯಕ್ಕೆ ಅಂತೇಳಿ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಇವತ್ತು ಅದರ ಒಂದೇ ಒಂದು ರೂಪಾಯಿ ಬಳಸ್ದೇನೆ ಸಂಪೂರ್ಣವಾಗಿ ಏನು ಸರ್ಕಾರ ತನ್ನ ಚುನಾವಣೆ ಗೆಲ್ಲಲಿಕ್ಕೋಸ್ಕರ ಏನು ಗ್ಯಾರಂಟಿಯನ್ನು ಸ್ಕೀಮ್ಗಳನ್ನು ಅನೌನ್ಸ್ ಮಾಡಿತ್ತು, ಆ ಹಣವನ್ನು ದುರ್ಬಳಕೆ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾನ್ಯ ಸಿದ್ದರಾಮಯ್ಯನವ್ರು ಮಾಡ್ತಾಯಿದ್ದಾರೆ. ಯಾವುದೇ ದಲಿತ ಶಾಸಕರು ಸಚಿವರು ಕೂಡ ಇದ್ರ ಬಗ್ಗೆ ದನಿ ಎತ್ತಾ ಇಲ್ಲ. ನಾನು ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಕೇಳ್ತೀನಿ, ಕಾಂಗ್ರೆಸ್ಸಿನ ದಲಿತ ಶಾಸಕರು ಸಚಿವರು ಇದ್ರ ಬಗ್ಗೆ ದನಿ ಎತ್ತದೇ ಇರ್ತಕ್ಕಂಥದ್ರ ಬಗ್ಗೆ ಇವತ್ತು ನಾನು ಕೇಳ್ತಾ ಇದ್ದೀನಿ. ಇವತ್ತು ನೋಡಿ, ದಲಿತರು ಮತ್ತು ಪರಿಶಿಷ್ಟ ಪಂಗಡದ ಅಭಿವೃದ್ಧಿಗೋಸ್ಕರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ಆದಿಜಾಂಬವ ಅಭಿವೃದ್ಧಿ ನಿಗಮ, ವಾಲ್ಮೀಕಿ ಅಭಿವೃದ್ಧಿ ನಿಗಮ, ತಾಂಡಾ ಅಭಿವೃದ್ಧಿ ನಿಗಮ, ಲಿಡ್ಕರ್, ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ, ಅಲೆಮಾರಿ, ಅರೆಮಾರಿ, ಈ ರೀತಿಯ ನಿಗಮಗಳಿಗೆ ಒಂದೇ ಒಂದು ರೂಪಾಯಿ ಹಣವನ್ನು ಕೂಡ ಖರ್ಚು ಮಾಡಲಿಲ್ಲ ಈ 3 ವರ್ಷದಲ್ಲಿ. ಇವತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೋಸ್ಕರ ಯೋಜನೆಗಳನ್ನು ಮಾಡಿರ್ತಕ್ಕಂಥ ಗಂಗಾ ಕಲ್ಯಾಣ ಯೋಜನೆ ಆಗಿರ್ಬೋದು, ಒಂದೇ ಒಂದು ಫಲಾನುಭವಿಗೆ ಬೋರ್ವೆಲ್ ಕೊರೆಸಿ ನೀರು ಕೊಡ್ತಕ್ಕಂಥ ಕೆಲಸವನ್ನು ಮಾಡಲಿಲ್ಲ. ಐರಾವತ ವಾಹನ ಯೋಜನೆಯಲ್ಲಿ ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿಯ ಯುವಕರಿಗೆ ವಾಹನವನ್ನು ಒದಗಿಸಿಕೊಟ್ಟು ಉದ್ಯೋಗವನ್ನು ಒದಗಿಸ್ಕೊಡ್ಬೇಕಾಗಿತ್ತು. ಇಲ್ಲಿಯವರೆಗೂ ಒಂದೇ ಒಂದು ಫಲಾನುಭವಿ ಆಯ್ಕೆಯನ್ನು ಕೂಡ ಮಾಡಲಿಲ್ಲ. ಇನ್ನು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡುವಂಥದ್ದು, ಭೂ ಒಡೆತನ ಸ್ಕೀಮ್ ಇರ್ಬೋದು, ವಸತಿ ಶಾಲೆಗಳು, ಹಾಸ್ಟೆಲ್ಗಳ ಕಟ್ಟಡ, ಎಲ್ಲದರಲ್ಲೂ ಕಾಂಗ್ರೆಸ್ ಸರ್ಕಾರ ದಲಿತರನ್ನು ಮತ್ತು ಪರಿಶಿಷ್ಟ ಜಾತಿ ಪಂಗಡದವರನ್ನು ತುಳಿತಕ್ಕಂಥ ಕೆಲಸವನ್ನು ಮಾಡಿದೆ. ಇದನ್ನು ಭಾರತೀಯ ಜನತಾ ಪಾರ್ಟಿ ಖಂಡಿಸ್ತದೆ. ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಚುನಾವಣೆಗೆ ಸ್ಪರ್ಧಿಸಿರುವ ಕರ್ನಾಟಕದ ಹಿರಿಯ ವಕೀಲರಾದ ಬಾಲಕೃಷ್ಣ ಎಸ್ ಅವರು ಇಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಚುನಾವಣೆಗೆ ಸ್ಪರ್ಧಿಸಿರುವ ಕರ್ನಾಟಕದ ಹಿರಿಯ ವಕೀಲರಾದ ಬಾಲಕೃಷ್ಣ ಎಸ್ ಬಾಲನ್ ಮತ್ತು ಹೈಕೋರ್ಟ್ ವಕೀಲರಾದ ಹರೀಶ್ ಗೌಡ ಸಂಗನಗೌಡ ಪಾಟೀಲ್ ಕಲ್ಲೂರ್ಕೆ ಅವರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ದಿನಾಂಕ 5 ಮಾರ್ಚ್ 2026 ಬೆಳಗ್ಗೆ 10:30 ಗಂಟೆಗೆ ಸುದ್ದಿಗೋಷ್ಠಿಯನ್ನು ನಡೆಸಿದರು. ರಾಜ್ಯದ ಹಲವಾರು ಸೂಕ್ಷ್ಮ ಮತ್ತು ಪ್ರಸಿದ್ಧ ಪ್ರಕರಣಗಳ ವಕೀಲರೂ ಆಗಿರುವ ಎಸ್ ಬಾಲನ್ ಅವರು ಈ ಸುದ್ದಿಗೋಷ್ಠಿಯಲ್ಲಿ ಬಾರ್ ಅಸೋಸಿಯೇಷನ್ ಚುನಾವಣೆಯ ಜೊತೆಗೆ ಪ್ರಸಕ್ತ ವಿದ್ಯಮಾನಗಳ ಬಗ್ಗೆಯೂ ಚರ್ಚೆ ನಡೆಸಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಬಾಲಕೃಷ್ಣನ್ ಎಸ್, ಭೀಮಾಶಂಕರ್ ಮಾಡ್ಯಾಳ್, ಶೌಕತ್ ಅಲಿ ಆಲೂರ್, ಸಂಗನಗೌಡ ಪಾಟೀಲ್, ಹರೀಶ್ ಪಾಟೀಲ್, ಸುಭಾಷ್ ರೋಟನಾಡಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಾನು ಕ್ಯಾಂಡಿಡೇಟು ಬಾರ್ ಕೌನ್ಸಿಲ್, ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ ಚುನಾವಣೆ 11/3/2026 ಎಲ್ಲ ಕೋರ್ಟ್ಗಳಲ್ಲಿನೂ ಬೂತ್ಸ್ ಇರುತ್ತೆ. ಎಲ್ಲ ವಕೀಲರು ಮತದಾರರು ಕರ್ನಾಟಕದಲ್ಲಿ ಗುಲ್ಬರ್ಗಾಂದ ಹಿಡಿದು ಕೋಲಾರ ಡಿಸ್ಟ್ರಿಕ್ಟ್ವರೆಗೆ ವೋಟರ್ಸು ಎಷ್ಟು ಸಂಖ್ಯೆ ಏನಂದರೆ 72,000 ಮತದಾರರು. ಒಬ್ಬರೊಬ್ಬರಿಗೆ 23 ವೋಟು, ಫಸ್ಟ್ ಪ್ರಿಫರೆನ್ಸ್, ಸೆಕೆಂಡ್ ಪ್ರಿಫರೆನ್ಸ್, ಥರ್ಡ್ 23 ವೋಟು ಹಾಕ್ಬೋದು. ಆದರೆ ಫಸ್ಟ್ ಪ್ರಿಫರೆನ್ಸ್ ಮಾತ್ರ ಫುಲ್ಲು ರೈಟ್ಸ್ ಇದೆ, ಅದು ಮಾತ್ರ ಕೌಂಟಿಂಗ್ ಆಗುತ್ತೆ. ಸೆಕೆಂಡು, ಥರ್ಡು, ಫೋರ್ತು ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅನ್ನೋದು ಒಂದು ವಿಷಯ. ಈಗ ನಾನು 37 ವರ್ಷ ಪ್ರಾಕ್ಟೀಸ್ ಇದೆ. ಹೈಕೋರ್ಟು, ಸುಪ್ರೀಂ ಕೋರ್ಟು ಎಲ್ಲ ಕೋರ್ಟ್ಗಳಲ್ಲಿನೂ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಬೇಸಿಕಲಿ ನಾನು ಒಂದು ಟ್ರೇಡ್ ಯೂನಿಯನಿಸ್ಟು. ಹಲವಾರು ಯೂನಿಯನ್ನಲ್ಲಿ ನಾನು ತೊಡಗಿಸ್ಕೊಂಡಿದ್ದೀನಿ. ಬಂಡೆ ಹೊಡೆಯೋರು, ಕಟ್ಟಡ ಕಟ್ಟೋರು, ಹಮಾಲರು, ಸ್ವಚ್ಛಗೊಳಿಸೋರು, ಒಲೆ ಚರಂಡಿ ಕ್ಲೀನ್ ಮಾಡೋರು, ನೀರು ಸರಬರಾಜು ಮಾಡೋರು,
ರೇಸ್ ಕೋರ್ಸ್ ವರ್ಕರ್ಸ್ ಇಂದ ಹಲವಾರು ಯೂನಿಯನ್ನಲ್ಲಿ ಇದ್ದೀನಿ. ಮತ್ತು ಸುಮಾರು ಕೇಸ್ಗಳು ಕೂಡ ಪ್ರತ್ಯೇಕವಾಗಿ ಈ NIA, UAPA ಈ ಥರ ಸ್ಪೆಷಲ್ ಆ್ಯಕ್ಟ್ಸ್ಗಳಲ್ಲಿ ನಾನು ಎಲ್ಲ ಕಡೆನೂ ಅಪೇರ್ ಆಗ್ತಾಯಿದ್ದೀನಿ. ಈ ಉದ್ದೇಶ ಏನಂದರೆ, ಈಗ ಡೆಲ್ಲಿನಲ್ಲಿ ಅಡ್ವೊಕೇಟ್ಸ್ಗಳಿಗೆ ಡೆಲ್ಲಿ ಗೌರ್ನಮೆಂಟು 100 ಕೋಟಿ ರೂಪಾಯಿ ಕಾರ್ಪಸ್ ಫಂಡ್ ಇಟ್ಟು ವಕೀಲರು ಸಿಕ್ಕಾದರೆ ಆಪರೇಷನ್ಸು, ಹಾರ್ಟ್ ಆಪರೇಷನ್ಸು, ಕಿಡ್ನಿ ಆಪರೇಷನ್ ಇಂಥದ್ದು ಬಂದರೆ 10 lakhs ಕ್ಯಾಶ್ಲೆಸ್ ಟ್ರಾನ್ಸ್ಫರ್ ಮಾಡ್ತಾರೆ. ಕುಟುಂಬದವರಿಗೆ 3 ಜನಕ್ಕೆ 5 ಲಕ್ಷ ರೂಪಾಯಿ ಫಂಡ್ಸು, ಇದು ಕಾರ್ಪಸ್ ಫಂಡ್ ಅಂತಾರೆ. ಕರ್ನಾಟಕದಲ್ಲಿ ಹೋದ ಸರ್ಕಾರದಲ್ಲಿ ಒಂದು PAL ಡಿಸ್ಪೋಸಲ್ ಮಾಡಿ ಜಸ್ಟಿಸ್ ಓಕಾರ್ ಅವರಿದ್ದಾಗ ಒಂದು ಡೈರೆಕ್ಷನ್ ಕೊಟ್ಟರು. ಡಿಸ್ಕಷನ್ನು ಮಾಧುಸ್ವಾಮಿ ಅವರು ಲಾ ಮಿನಿಸ್ಟ್ರ್ ಇದ್ದಾಗ ಡಿಸ್ಕಷನ್ಗೆ ಬಂತು. ಅವ್ರು ಏನು ಮಾಡಿದರು, ನಾವು 100 ಕೋಟಿ ರೂಪಾಯಿ ಕಾರ್ಪಸ್ ಫಂಡ್ ಕೊಡ್ತೀವಿ, ವಕೀಲರಿಂದ ಎಷ್ಟು ಅಮೌಂಟ್ ಕೊಡ್ತೀರಿ ಅಂದು ಒಂದು ಗೊಂದಲ ಸೃಷ್ಟಿ ಆಯಿತು. ಅದು ಸಾಲ್ವ್ ಆಗಿಲ್ಲ. ಆ ಸರ್ಕಾರ ಹೋಯಿತು. ಈಗ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಮಾನ್ಯ ಸಿದ್ದರಾಮಯ್ಯ ಅವರು ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಈ ಅವಧಿಯಲ್ಲಿ ಈ ಪ್ರೋಗ್ರಾಮ್ ಅವ್ರು ಮಾಡೇ ಇಲ್ಲ. ಸೊ ಬಾರ್ ಕೌನ್ಸಿಲ್ ಸದಸ್ಯರು ಇದ್ರ ಬಗ್ಗೆ ಹೋರಾಟನೂ ಮಾಡಿಲ್ಲ, ಸರ್ಕಾರನ ಕನ್ವಿನ್ಸ್ ಮಾಡಿ ಸ್ಕೀಮೇ ಇಲ್ಲ. ಅಂದರೆ ಸರ್ಕಾರದಲ್ಲಿ 3 ಅಂಗಗಳು, ಒಂದು ಎಕ್ಸಿಕ್ಯೂಟಿವ್, ಇನ್ನೊಂದು ಲೆಜಿಸ್ಲೇಚರು, ಇನ್ನೊಂದು ಜುಡಿಷಿಯರಿ. ಲೆಜಿಸ್ಲೇಚರ್ಗೆ ಎಲ್ಲ ಸವಲತ್ತಿದೆ, ಅದ್ರ ಬಗ್ಗೆ ನಾನು ಹೇಳೋ ಅವಶ್ಯಕತೆ ಇಲ್ಲ. ಎಕ್ಸಿಕ್ಯೂಟಿವ್ಸ್ ಅಂದರೆ IAS, IPS, ಕ್ಲರ್ಕ್ಸಿಂದ ಹಿಡಿದು ಎಲ್ಲರೂ ಕೂಡ ಎಲ್ಲ ಕವರೇಜ್ ಇರುತ್ತೆ. ಜುಡಿಷಿಯರಿ ಅಂತ ಬಂದರೆ ಜಡ್ಜಸ್ಗೆ ಎಲ್ಲ ಕವರೇಜ್ ಇದೆ, ಮೆಡಿಕಲ್ ಕವರೇಜ್ ಇದೆ, ಪೆನ್ಷನ್ ಇದೆ, ರಿಟೈರ್ಮೆಂಟ್ ಬೆನಿಫಿಟ್ ಎಲ್ಲ ಇದೆ. ಕೋರ್ಟ್ ಸ್ಟಾಫು ಕೂಡ ಇದೆ, ಆದರೆ ಅಡ್ವೊಕೇಟ್ಗಳಿಗಿಲ್ಲ. ಅಂದರೆ ಅಡ್ವೊಕೇಟ್ಸು ಕಾಯಿಲೆ ಬಂದರೆ ಮತ್ತು ಆಪ್ರೇಷನು, ರಿಟೈರ್ಮೆಂಟು, ಇಲ್ಲ ಸತ್ತರು, ಒಂದು 3 ಸ್ಲ್ಯಾಬ್ ಇಟ್ಟಿದ್ದಾರೆ. 4 ಲಕ್ಷ, 6 ಲಕ್ಷ, 8 ಲಕ್ಷ ಅಂದು 3 ಸ್ಲ್ಯಾಬ್ ಇಟ್ಟಿದ್ದಾರೆ. ಆ 4 ಲಕ್ಷ ರೂಪಾಯಿ ಒಂದು ಅಡ್ವೊಕೇಟ್ ಆಗಿ ಮದುವೆ ಆಗಿ 4 ವರ್ಷದಲ್ಲಿ ಅಪಘಾತದಲ್ಲಿ ಅಥವಾ ಕಾಯಿಲೆ ಬಂದು ಸತ್ತರೆ ಆ ಕುಟುಂಬಕ್ಕೆ ಸಪೋರ್ಟ್ ಬೇಕಾಗುತ್ತದೆ. ಆದರೆ ಅದಕ್ಕೆ ಸ್ಲ್ಯಾಬ್ ಬೇರೆ 4 ಲಕ್ಷ ಇಟ್ಟಿದ್ದಾರೆ. ಮಾರ್ಚ್ 17ರಂದು ಜೇವರ್ಗಿ ಪಟ್ಟಣದ ಧರಂಸಿಂಗ್ ಕಲ್ಯಾಣ ಮಂಟಪದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸ್ವಾಭಿಮಾನಿಗಳ ಸೇನೆಯ ವತಿಯಿಂದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ 195ನೆಯ ಹುತಾತ್ಮರ ದಿನಾಚರಣೆ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಹಾಲುಮತ ಸಮುದಾಯ ಮತ್ತು ಸಹೋದರ ಸಮುದಾಯಗಳ 1001 ಸಾಧಕರಿಗೆ ಗೌರವ ಸಮರ್ಪಣಾ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸ್ವಾಭಿಮಾನಿಗಳ ಸೇನೆಯ ವತಿಯಿಂದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ 195ನೆಯ ಹುತಾತ್ಮ ದಿನಾಚರಣೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಹಾಲುಮತ ಸಮುದಾಯದ ಹಾಗೂ ಸಹೋದರ ಸಮುದಾಯಗಳ 1001 ಸಾಧಕರಿಗೆ ಗೌರವ ಸಮರ್ಪಣಾ ಸಮಾರಂಭವು ದಿನಾಂಕ 17ನೇ ಮಾರ್ಚ್ 2026 ಮಂಗಳವಾರದಂದು ಬೆಳಿಗ್ಗೆ 10:30 ಗಂಟೆಗೆ ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪಟ್ಟಣದ ಧರಂಸಿಂಗ್ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಇಂದು ಮಾಹಿತಿ ನೀಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ತಮ್ಮಣ್ಣ ಬಾಗೇವಾಡಿ, ಸಂತೋಷ್ ಮಲ್ಲಾಬಾದ್, ಈರಣ್ಣ ಬಿದರಾಣಿ, ಶಿವಶಂಕರ್ ಬಳಬಟ್ಟಿ ಸೇರಿದಂತೆ ಇತರರು ಉಪಸ್ಥಿತ. ಜೇವರ್ಗಿ ಹಾಗೂ ಯಡ್ರಾಮಿ ತಾಲೂಕಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಸ್ವಾಭಿಮಾನಿಗಳ ಸೈನ್ಯ ವತಿಯಿಂದ ದಿನಾಂಕ 17/3/2026ರಂದು ಜೇವರ್ಗಿಯ ಧರಂಸಿಂಗ್ ಕಲ್ಯಾಣ ಮಂಟಪದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ 195ನೇ ಹುತಾತ್ಮ ದಿನಾಚರಣೆ ಅಂಗವಾಗಿ ಜೇವರ್ಗಿ ಹಾಗೂ ಯಡ್ರಾಮಿ ತಾಲೂಕಿನ ಹಾಲುಮತ ಸಮಾಜದ ಬಂಧುಗಳು ಹಾಗೂ ಸಹೋದರ ಸಮುದಾಯಗಳ 1001 ಸಾಧಕ ಮಹಿಳೆಯರಿಗೆ ಗೌರವಿಸತಕ್ಕಂಥ ಸನ್ಮಾನ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅವತ್ತಿನ ಕಾರ್ಯಕ್ರಮದ ಉದ್ಘಾಟಕರಾಗಿ ಜೇವರ್ಗಿ ಮತಕ್ಷೇತ್ರದ ಶಾಸಕರು, ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾಗಿರುವ ಡಾಕ್ಟರ್ ಅಜಯ್ ಸಿಂಗ್ ಜಿ ಅವರು, ಕರ್ನಾಟಕ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳು ಶ್ರೀಯುತ KS ಈಶ್ವರಪ್ಪ ಸರ್ ಅವರು, ವಿಧಾನ ಪರಿಷತ್ತಿನ ಸದಸ್ಯರಾದ
ಶ್ರೀಮತಿ ಉಮಾಶ್ರೀಯವರು ಆ ಕಾರ್ಯಕ್ರಮದಲ್ಲಿ ಆಗಮಿಸ್ತಾ ಇದ್ದಾರೆ. ಜ್ಯೋತಿ ಬೆಳಗಿಸುವರು ದೊಡ್ಡಗೌಡ ಪಾಟೀಲ್ ನರಬಳಿ ಮಾಜಿ ಶಾಸಕರು, ಶಿವರಾಜ್ ಪಾಟೀಲ್ ರದ್ದೆವಾಡಿಗೆಯವರು ಭಾರತೀಯ ಜನತಾ ಪಕ್ಷದ ಮಾಜಿ ಜಿಲ್ಲಾಧ್ಯಕ್ಷರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಅದರ ಜೊತೆಗೆ ಜೇವರ್ಗಿ ಹಾಗೂ ಯಡ್ರಾಮಿ ತಾಲೂಕಿನಲ್ಲಿ ಕುರುಬ ಸಮಾಜದ ಸುಮಾರು 30-40 ಸಾವಿರ ಜನಸಂಖ್ಯೆ ಇದ್ದರೂ ಸಹ ನಮ್ಮ ಸಮುದಾಯ ತುಂಬ ಆರ್ಥಿಕವಾಗಿ ಹಾಗೂ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರುವುದರಿಂದ ಸಮಾಜದ ಜಾಗೃತಿಗಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸ್ವಾತಂತ್ರ್ಯ ಸಿಕ್ಕಿ 8 ದಶಕಗಳ ಕಾಲದ ಸನಿಹದಲ್ಲಿದ್ದೇವೆ. ಆದರೂ ಹಾಲು ಮತ್ತು ಸಮಾಜ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಸಾಂಸ್ಕೃತಿಕವಾಗಿ ಸಮಾಧಾನ ಪಟ್ಟುಕೊಳ್ಳುವಷ್ಟು ಏಳಿಗೆ ಸಾಧಿಸುವಲ್ಲಿ ನಾವು ವಿಫಲರಾಗಿದ್ದೇವೆ. ರಾಜ್ಯದಲ್ಲಿ ಅನೇಕ ಸಂಘಟನೆಗಳು ಹುಟ್ಟಿಕೊಂಡಿವೆ. ಅನೇಕ ಸಮಾವೇಶಗಳು, ಹೋರಾಟಗಳು, ಚಿಂತನಾಗೋಷ್ಠಿಗಳು, ಕಾರ್ಯಾಗಾರಗಳು ನಡೆದರೂ ನಾವುಗಳು ಅಂದುಕೊಂಡ ರೀತಿಯಲ್ಲಿ ಹಾಲು ಮತ್ತು ಸಮಾಜದ ಮೇಲೆ ಯಾವುದೇ ಪರಿಣಾಮ ಬೀರಿರುವುದಿಲ್ಲ. ಆದ್ದರಿಂದ ಈ ಎಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ನಾವು ನಮ್ಮ ಸಮಾಜದ ಏಳಿಗೆಗಾಗಿ, ನಮ್ಮ ಸಮಾಜದ ಜನಜಾಗೃತಿಗಾಗಿ ನಮ್ಮ ಸಂಘಟನೆ ವತಿಯಿಂದ ಜೇವರ್ಗಿ ತಾಲೂಕಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೇವೆ. ಮಾರ್ಚ್ 6ರಂದು ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ತಡಕಲ್ ಗ್ರಾಮದ ಯುವ ಪ್ರತಿಭೆ ಪ್ರೇಮ್ ಸಾಗರ್ ನಾಯಕ ನಟನಾಗಿ ಅಭಿನಯಿಸಿರುವ ನೀಲಿ ಚಿತ್ರ ರಾಜ್ಯದಾದ್ಯಂತ ಬಿಡುಗಡೆಯಾಗಲಿದೆ. ಕನ್ನಡ ಚಲನಚಿತ್ರ ನೀಲಿ ಇದೇ ಮಾರ್ಚ್ 6ರಂದು ಕರ್ನಾಟಕದಾದ್ಯಂತ ಬಿಡುಗಡೆಯಾಗಲಿದೆ. ಈ ಒಂದು ಚಿತ್ರಕ್ಕೆ ನಾಯಕ ನಟನಾಗಿ ಉತ್ತರ ಕರ್ನಾಟಕದ ಯುವ ಪ್ರತಿಭೆ, ಕಲ್ಯಾಣ ಕರ್ನಾಟಕ ಭಾಗದ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ತಡಕಲ್ ಗ್ರಾಮದ ಯುವ ಪ್ರತಿಭೆ ಪ್ರೇಮ್ ಸಾಗರ್ ನಾಯಕ ನಟನಾಗಿ ನಟಿಸಿದ್ದಾರೆ. ನಾಯಕ ನಟಿಯಾಗಿ ಸುಪ್ರೀತಾ ಮತ್ತು ಪ್ರೇರಣಾ ಹಾಗೂ ಪ್ರೊಡ್ಯೂಸರ್ BR ಪಿಳ್ಳೇಗೌಡ್ರು ದೇವನಹಳ್ಳಿ ಇವರು ನಿರ್ದೇಶಕರಾಗಿದ್ದಾರೆ. ಚಿತ್ರಕ್ಕೆ ಸಂಗೀತ ಸೇವೆಯನ್ನು BR ರವೀಂದ್ರನಾಥ್ ಅವರು ನಡೆಸಿಕೊಟ್ಟಿದ್ದಾರೆ. 2 ವರ್ಷಗಳ ಸತತ ಪ್ರಯತ್ನದಿಂದ ಇದೇ ಮಾರ್ಚ್ 6ರಂದು ಕರ್ನಾಟಕದಾದ್ಯಂತ ಈ ಚಿತ್ರ ಬಿಡುಗಡೆಗೊಳ್ಳಲಿದೆ. ಪ್ರೀತಿ ಮತ್ತು ಹಾಸ್ಯಭರಿತ ಮನೋರಂಜನೆಯ ಚಿತ್ರ ಇದಾಗಿದ್ದು, ಈ ಚಿತ್ರಕ್ಕೆ ಎಲ್ಲರೂ ಬಂದು ಚಿತ್ರ ವೀಕ್ಷಣೆ ಮಾಡಿ ಯುವ ಪ್ರತಿಭೆಗೆ ಪ್ರೋತ್ಸಾಹ ಕೊಡಬೇಕಾಗಿ ಚಿತ್ರತಂಡದ ವತಿಯಿಂದ ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಮನವಿ ಮಾಡಲಾಯಿತು. ಈ ಸುದ್ದಿಗೋಷ್ಠಿಯಲ್ಲಿ ಪಂಚಸೇನೆಯ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಸೋಮಶೇಖರ್ ಬಿ ಮುಲುಗೆ, ಬಸವ ಪ್ರತಿಷ್ಠಾನ ಕಲಬುರಗಿಯ ಅಧ್ಯಕ್ಷರಾದ ರಾಜಶೇಖರ್ ಯಕ್ಕಂಚಿ, ಕಲ್ಯಾಣಿ ತುಕಾಣೆ, ಸಿದ್ದು ಬೆಮ್ಮನ್, ಅಭಿಷೇಕ್, ರಾಹುಲ್ ಚೌಧರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನನ್ನ ಹೆಸರು ಪ್ರೇಮ್ ಸಾಗರ್ ಅಂತ ಹೇಳಿ, ಈ ನೀಲಿ ಕನ್ನಡ ಚಲನಚಿತ್ರದ ನಾಯಕ ನಟ. ನಮ್ಮ ಸಿನಿಮಾ ನೀಲಿ ಅಂತೇಳಿ ನಾಳೆ 6ನೇ ತಾರೀಕು ಶೆಟ್ಟಿ ಥಿಯೇಟ್ರಲ್ಲಿ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಹೆಚ್ಚಿನ ಪ್ರಮಾಣದಲ್ಲಿ ಬಂದು ನಮ್ಮ ಸಿನಿಮಾ ನೋಡಬೇಕು ಅಂತ ಹೇಳಿ ಕೇಳ್ಕೊತೀನಿ ಈ ಒಂದು ಪ್ರೆಸ್ ಮೀಟ್ ಮುಖಾಂತರ. ಮತ್ತು ನಮ್ಮ ಲೋಕಲ್ ಶಾಸಕರೆಲ್ಲರೂ ಸುಮಾರು ಜನ ನಮ್ಗೆ ಬೈಟ್ಸ್ ಕೊಟ್ಟಿದ್ದಾರೆ. ಸೊ ಅವರೆಲ್ಲರಿಗೂ ಇದ್ರ ಮುಖಾಂತರ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಇನ್ನೊಂದು ಖುಷಿ ವಿಚಾರ ಏನಂತಂದ್ರೆ, ನನಗೊಂದು ಇನ್ನೊಂದು ಜನ್ಮ ಅಂತಿದ್ರೆ ನಾನು ಕಲಬುರಗಿ ಜಿಲ್ಲೆಯಲ್ಲಿ ಹುಟ್ಟಬೇಕಂತ ಇಷ್ಟಪಡ್ತೀನಿ. ಯಾಕಪ್ಪ ಅಂತಂದ್ರೆ ಭಾಳಷ್ಟು ಜನ ಪ್ರಮೋಷನ್ ನನಗೆ ಆ್ಯಕ್ಟಿವಿಟೀಸಲ್ಲಿ ಸಪೋರ್ಟ್ ಮಾಡ್ತಿದ್ದಾರೆ. ಅದ್ರಲ್ಲಿ ಮುಖ್ಯವಾಗಿ ನಮ್ಮ ಸೋಮಶೇಖರ್ ಅಣ್ಣವರು, ಅದೇ ಥರ ಭಾಳಷ್ಟು ಜನ ನಂಗೆ ನೀವು ಸಪೋರ್ಟ್ ಮಾಡ್ತೀರಿ. ಅದೇ ಥರ ಎಷ್ಟು ಜನ ಸಪೋರ್ಟ್ ಮಾಡ್ತಿದ್ದೀರಿ ಎಲ್ಲ ನಮ್ಮ ಲೋಕಲ್ ಕಲಬುರಗಿ ಜಿಲ್ಲೆ ಎಲ್ಲ ತಾಲೂಕು ಎಲ್ಲ ಗ್ರಾಮ ಪ್ರತಿಯೊಬ್ಬರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ನಮ್ಮ ಸಿನಿಮಾ ನಾಳೆ ಮಾರ್ಚ್ 6ರಂದು ಶೆಟ್ಟಿ ಥಿಯೇಟ್ರಲ್ಲಿ ರಿಲೀಸ್ ಆಗ್ಲತ್ತದ. ಸೊ ನೀವೆಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನಮ್ಮಂಥ ಹೊಸ ಪ್ರತಿಭೆಗಳಿಗೆ ಬೆಳೆಸ್ಬೇಕು ಅಂತ ಈ ಒಂದು ಪ್ರೆಸ್ ಮೀಟ್ ಮುಖಾಂತರ ಕೇಳ್ಕೊತೀನಿ. ಸರ್, ಇದು ಶೂಟಿಂಗು ದೇವನಹಳ್ಳಿ ಸರೌಂಡಿಂಗು ಮತ್ತು ಕನಕಪುರ, ಬೆಂಗಳೂರು ಸರೌಂಡಿಂಗು ಮತ್ತು ಶಿಡ್ಲಘಟ್ಟ ಅಂತೇಳಿ ಬೆಂಗಳೂರು ಸುತ್ತಮುತ್ತಲು ನಾವು ಶೂಟಿಂಗ್ ಮಾಡಿದ್ವಿ ಸರ್. ಸರ್, ಸ್ಟೋರಿ ಬಂದ್ಬಿಟ್ಟು ಇದು ಹಾಸ್ಯ ಬರುತ್ತೆ ಸರ್, ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಇರ್ತದೆ ಸರ್. ಇದು 65 to 70% ಕಾಮಿಡಿ ಇರ್ತದೆ ರೀ, ಹಾರರ್ ಇರ್ತದೆ ರೀ. ಸೊ ರೊಮ್ಯಾಂಟಿಕ್ ಪ್ಲಸ್ ಲವ್, ಆ್ಯಕ್ಷನ್ ಎಲ್ಲ ಅದಾರೆ ಸರ್, ಕಂಪ್ಲೀಟ್ ಪ್ಯಾಕೇಜ್. ನಮ್ಮ ಭಾಗದಲ್ಲಿ ತೋರಿಸ್ಬೋದಿತ್ತು ಸರ್, ನಾವು ನೆಕ್ಸ್ಟ್ ತೋರಿಸೋಣ ಸರ್. ಇದು ಮೊದಲನೇ ಪ್ರಯತ್ನ ಮಾಡೀವಿ. ಸೊ ಡೈರೆಕ್ಟರ್ ಹೆಂಗೆ ಹೇಳಿದ್ರೆ ಆ ಥರ ಸಣ್ಣ ಪ್ರಮಾಣದಲ್ಲಿ ಮಾಡೀವಿ. ನಿಮ್ದು ಎಲ್ರಿಗೆ ಏನು ಎಕ್ಸ್ಪೆಕ್ಟೇಷನ್ ಅದ ಅದು ನೆಕ್ಸ್ಟ್ ಮೂವಿಲಿ ನಾವು ಮಾಡಕ್ಕೆ ಟ್ರೈ ಮಾಡ್ತೀವಿ ಸರ್. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು.
ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.